ಒಬ್ಬ ಪಿಡಿಒ ಒಬ್ಬ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಮಾಡಕ್ಕೆ ಬರ್ತಾನ. ಜಿಲ್ಲಾಡಳಿತ ನನ್ನ ಮೇಲೆ ಏನು ಆಕ್ಷನ್ ತಗೋರಿ. ಆದ್ರೆ ಪಿಡಿಒ ಮಾಡಿರ್ತಕ್ಕಂಥ ಸುಮಾರು 1 ಕೋಟಿ ರೂಪಾಯಿ ಅವ್ಯವಹಾರ ಆಗೈತಿ ಕೊಣ್ಣೂರು ಗ್ರಾಮ ಪಂಚಾಯತಿ ಒಳಗ. 1 ಕೋಟಿ ರೂಪಾಯಿ ಅವ್ಯವಹಾರ ಆಗೈತಿ. ಜಿಲ್ಲಾಧಿಕಾರಿಗಳು ಇಲಾಖೆ ತಳಗ ಜಿಲ್ಲಾ ಪಂಚಾಯತಿ ಐತಿಲ್ಲ, ಆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ನೋಡಲ್ ಆಫೀಸರ್ ಅಂತೇಳಿ ಇರ್ತಾರ, ಒಂಬಡ್ಸ್ಮನ್ ಅಂತೇಳಿ ಇರ್ತಾರ, ತಾಲೂಕಾ ಅಧಿಕಾರಿಗಳು ಇರ್ತಾರ. ಅವ್ರು ಯಾರು ಎನ್ಕ್ವೈರಿ ಮಾಡಂಗಿಲ್ಲ. ಯಾಕಂದ್ರೆ ನಿಮಗೂ ನೇರವಾಗಿ ಕಮಿಷನ್ ಬಂದು ಮುಟ್ಟಾಗ್ತೈತಿ ಬಾಗಲಕೋಟೆವರೆಗೂ. ಅದಕ್ಕೆ ಬಾಯಿ ಮುಚ್ಕೊಂಡು ಕೂತಿರಿ. ಇವತ್ತು ನಿಮ್ಮ ಪ್ರಾಮಾಣಿಕನ ಇದ್ರೆ ನಿಮ್ಗೆ ಕಮಿಷನ್ ಬರಂಗಿಲ್ಲ ಅಂತ ಸಾಬೀತು ಮಾಡೋದಾದ್ರೆ ಇವತ್ತು ಸಾಯಂಕಾಲ 6 ಗಂಟೆಗೆ ಪಿಡಿಒ ಅರೆಸ್ಟ್ ಆಗಬೇಕು. ನಾವು ದಾಖಲೆ ಕೊಟ್ಟು ರಿಜಿಸ್ಟರ್ ಕೊಟ್ಟು ಎಲ್ಲ ಕೊಟ್ಟು ನೀವು ಸಾಯಂಕಾಲ ಅರೆಸ್ಟ್ ಮಾಡಬೇಕು ಪಿಡಿಒನ. ಒಂದು ವೇಳೆ ಮಾಡದೇ ಇದ್ರೆ ಇವತ್ತು 200 ಜನ ಬಂದಿವು, ಇನ್ನು 500 ಜನನೂ ಬರ್ತೀವಿ ಕೊಣ್ಣೂರಿಂದ ಇಲ್ಲಿ ಬಾಗಲಕೋಟೆಗೆ. ನಾವು ಕೇಳಿದ್ದೇನ್ರಿ, ನಾವು ಏನು ಆಸ್ತಿ ಕೇಳಿಲ್ಲ. ನಾವು ಏನು 108 ಹಕ್ಕುಪತ್ರ ಕೊಟ್ಟಿರಿ, ಅದ್ರ ಪ್ರಕಾರ ಈ ಸ್ವತ್ತು ಉತ್ತಾರ ಕೂಡ ತಿಳಿವೆ. ಅದೇ ಪ್ರಕಾರ ಅಲ್ಲಿ ಅವ್ರಿಗೆ ಆಸ್ತಿ ಇಲ್ಲ, ಮನೆ ಇಲ್ಲ ಅಂಥವ್ರಿಗೆ ಹೊಸದಾಗಿ ಹಕ್ಕುಪತ್ರ ಕೊಟ್ಟು ಅವ್ರಿಗೆ ಉತ್ತಾರ ಕೂಡ ತಿಳಿವು. ಇವತ್ತು ಇಡೀ ಒಂದು ಗುಡ್ಡಗಾಡು ಪ್ರದೇಶದಾಗ ಹೋದ್ರೂ ಇವತ್ತು ಸರ್ಕಾರ ಕರೆಂಟ್ ಕೊಡ್ತೈತೆ. ಅಲ್ಲಿ ಒಂದೇ ಮನೆ ಇದ್ರೂ ಇವತ್ತು ಗುಡ್ಡಗಾಡದೊಳಗೆ ಇಲ್ಲೇ ಚಿಕ್ಕಮಂಗ್ಳೂರು ಒಳಗೆ ಒಂದು ಹಳ್ಳಿ ಐತಿ. ಅಲ್ಲಿ 2 ಕುಟುಂಬಗಳದಾವ. ಗುಡ್ಡದಾಗ 60 ಕಿಲೋಮೀಟ್ರ್, ನಗರ ಪ್ರದೇಶದಿಂದ 60 ಕಿಲೋಮೀಟ್ರ್ ಐತಿ. ಆ 2 ಮನೆಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು 2 ಮನೆಗೆ ವಿದ್ಯುತ್ ಕೊಟ್ಟೈತಿ ಸರ್ಕಾರ. ನಾವು ಮಡ್ಡಿ ಪ್ಲಾಟ್ದಾಗ 400 ಕುಟುಂಬಗಳು ವಾಸದಾವ. ರಾತ್ರಿ ಇವತ್ತು ಲೈಟ್ ಇರಂಗಿಲ್ಲ ರೀ. ಯಾರಿಗೆ ಹೇಳ್ಬೇಕಾ? ಇವತ್ತು ಇವರು ಯಾವ ದೇಶದಾಗ ಅದಾರ ಅನ್ನೋದು ಕಾನೂನು ಕೇಳಬೇಕಾಯ್ತು. ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀರಿ, ಎಲ್ಲಿ ಪ್ರಜಾಪ್ರಭುತ್ವ? ಕಾನೂನು ಹೋರಾಟ ಮಾಡಕತ್ರೆ ಕೇಸ್ ಮಾಡ್ತೀರಿ. ಇವತ್ತು ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ. ಅಲ್ಲಿ ರಸ್ತೆಗಳು ಒಂದೂ ಇಲ್ಲ, ವಿದ್ಯುತ್ ತಂತ್ರ ರಾತ್ರಿ ಇರೋದೇ ಇಲ್ಲ. ಇಂಥ ಪರಿಸ್ಥಿತಿ ಒಳಗೆ ನ್ಯಾಯ ಕೇಳಪ್ಪ ಆದರೆ ಪಿಡಿಒ ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತಾನೋ. ನಾವು ಏನು ಮಾಡಬೇಕು ಇದಕ್ಕೆ? ಇವತ್ತು ಸುಮಾರು 1 ಕೋಟಿ ರೂಪಾಯಿ ಅವ್ಯವಹಾರ ಆಗಿದ್ದ ದಾಖಲೆಗಳದಾವು. ಆ ದಾಖಲೆ ಪ್ರಕಾರ ನಾವು ಸಿಒರಿಗೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕೊಡ್ತೀವ. ಆ ಫೈಲ್ ಪ್ರಕಾರ ಇವತ್ತು ಎನ್ಕ್ವೈರಿ ಆಗಬೇಕು. ಪಿಡಿಒ ಸಸ್ಪೆಂಡ್ ಆಗಬೇಕು. ಸಸ್ಪೆಂಡ್ ಆಗಬೇಕಾದ್ರೆ ಸುಮ್ಮನೆ ಬಾಯಿ ಮಾತಿಗೆ ಯಾವುದೇ ವಿರೋಧಕ್ಕಾಗಲಿ ಪಿಡಿಒರ ಮೇಲೆ ದ್ವೇಷಕ್ಕಾಗಲಿ ಹೇಳಕತ್ತಿಲ್ಲ. ನಾವು ಅವ್ರ ದಾಖಲೆ ಸಮೇತ ತಗೊಂಡು ಬಂದೆವು. ಕಾನೂನು ಪ್ರಕಾರ ಯಾವ ರೀತಿ ಬಿಲ್ ತೆಗಿಬೇಕು, ಕೆಲಸ ಮಾಡಿದ್ಲ ಯಾವ ರೀತಿ ಬಿಲ್ ತೆಗೆದಾರ ಅನ್ನೋದು ಇಲ್ಲಿ ಫಸ್ಟ್ ಅದೇ ಐತಿ. 1 ರೂಪಾಯಿ ಕೆಲಸ ಮಾಡಿದ್ರೆ ಬಿಲ್ ತೆಗಿತಾನೆ ಪಿಡಿಒ. ಅದಕ್ಕೆ ಅವಂಗ ಅಧಿಕಾರ ಐತಿ. ನಮ್ಮ ಹಕ್ಕುಗಳನ್ನ ಕೇಳಿದ್ರೆ ನಾವು ಜೈಲಿಗೆ ಅಟ್ಟಾಕ ನೀವು ಪೊಲೀಸರು ಕಳಿಸ್ತೀರಿ. ಇದು ಯಾವ ಕಾನೂನ? ಜಿಲ್ಲಾಧಿಕಾರಿಗಳು ಇವತ್ತು ಹೇಳಬೇಕಾಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳು ಎಷ್ಟು ನೀವು ಕಡಕದಿರಲಿ ಅಷ್ಟೇ ಕಡಕಲೇ ಇವತ್ತು ಕೊಣ್ಣೂರಿಗೆ ಆದೇಶ ಮಾಡ್ಬೇಕಂತೇಳಿ ನಾವು ನಿಮ್ಮ ತಲೆ ಬಂದೆವು. ನಿಮ್ಮ ಮೇಲೆ ನಂಬಿಕೆ ಇರೋ ಕಾರಣಕ್ಕಾಗಿ ಇವತ್ತು ಕೊಣ್ಣೂರದಿಂದ ಎಷ್ಟು ವಾಹನಗಳನ್ನು ಬಾಡಿಗೆ ಮಾಡ್ಕೊಂಡು ಬಂದೆವು. ಕೊಣ್ಣೂರು ಗ್ರಾಮ ಪಂಚಾಯತಿ ಪಿಡಿಒರು ಸುಮಾರು 1 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದಕ್ಕೆ ಎಲ್ಲ ದಾಖಲೆಗಳನ್ನ, MB ರೆಕಾರ್ಡ್ಸ್ನ, NMR ರೆಕಾರ್ಡನ್ನ, ಫೋಟೋ ದಾಖಲೆಗಳನ್ನ, GPS ಫೋಟೋ ಎಲ್ಲ ತಂದೀವಿ ನಾವು ಇವತ್ತು.